ಇವಾಗ ಅನಿಸ್ತಿದೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ದಿದ್ರೆ ಎಷ್ಟು ಡೇಂಜರ್ ಆಗ್ತಿತ್ತು, ಯಾರಿಗೂ ಒಂದು ಏನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು. ಗವಿ ಬೆಟ್ಟಕ್ಕಂತೂ ಯಾರು ಸಿಂಗಲ್ ಆಗಿಂತೂ ಯಾರು ಹೋಗ್ಬೇಡಿ, ಸಜೆಸ್ಟ್ ಮಾಡ್ತಿದ್ದೀನಿ ನನ್ನ ಕಡೆಯಿಂದ. ನಾನು ಅಟ್ಲೀಸ್ಟ್ ಹೋಗಿ ಬಂದಿದ್ದೇವೆ ಅಂತೆ, ಇನ್ನು ಹೋಗ್ಲಿಕ್ಕೆ ಆಗುದಿಲ್ವಾ? ಹೋಗುವ. ಗಾಡಿನ ಗೇರಲ್ಲೇ ಇಳಿಸ್ಬೇಕು, ನೋಡೋಣ. ಅಲ್ಲೂ ಹೋಗಾಗೆ ಇಲ್ಲ. ಅಯ್ಯೋ ದೇವ್ರೆ, ಒಳ್ಳೆ ಆಫ್ ರೋಡ್ ಪಜಿತಿ ಗುರು. ಫಸ್ಟ್ ಗೇರಲ್ಲೇ ಇಡ್ಸೋಣ. ಸಡನ್ ಬ್ರೇಕ್ ಹಿಡಿದ್ರಿ ಅಂತ ಹೇಳಿದ್ರೆ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕೆಳಗಡೆ ಬಿದ್ದಾಗಿರುತ್ತೆ. ನೀವು ಕಂಟ್ರೋಲ್ ಮಾಡಿ. ಸಡನ್ ಬ್ರೇಕ್ ಅಂತ ಹಿಡಿಲಿಕ್ಕೆ ಹೋಗ್ಬೇಡಿ, ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಹತ್ತಿ ಅಂತೂ ಕೆಳಗಡೆ ಇಳಿಲಿಕ್ಕೆ ಅಂತ ಆಗುದೇ ಇಲ್ಲ. ನೋಡುವ, ಇಲ್ಲೇ ಹೋಗೋಣ. ಡಬಲ್ಸ್ ಮಾತ್ರ ಗಾಡಿಲಿ ಡಬಲ್ಸ್ ಹತ್ಕೊಂಡು ಈ ರೋಡಲ್ಲಿ ಆಗುದೇ ಇಲ್ಲಪ್ಪ. 4 ವೀಲೇ ಇರಬೇಕು. ಡಬಲ್ಸ್ ಎಲ್ಲ ಕರ್ಕೊಂಡು ಈ ರೂಟಲ್ಲಿ ಬೈಕಲ್ಲಿ ರೈಡ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಓನ್ಲಿ ಸಿಂಗಲ್ ಆದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಡಬಲ್ಸ್ ಅಲ್ಲಿ ಇದ್ದಾಗ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ನಾನು ಆಗ ನೋಡಿ ಇದೇ ರೂಟಲ್ಲಿ ಮೇಲೆ ಹತ್ಕೊಂಡು ಹೋದದ್ದು. ಅದು ಹೇಗಿದೆ ಪ್ಲೇಸ್ ಅದು ನೋಡಿ. ಇವಾಗ ಇರೋದು, ಇವಾಗ ಇನ್ನೊಂದು ಪಜಿತಿ. ಯಾವುದು ಬೆಟರ್ ಅನ್ಸುತ್ತೆ? ಇದರಲ್ಲೇ ಹೋಗೋಣ. ಅದರಲ್ಲಾದ್ರೆ ಕಲ್ಲುಗಳು ಕಮ್ಮಿ ಇದಾವೆ ನೋಡಿ. ಅದರಲ್ಲಿ ಏನು ಕಮ್ಮಿ ಕಲ್ಲಿದಾವ? ಆ ಕಲ್ಲುಗಳೇ ಅರ್ಧ ಟೈರ್ನ ಸ್ಕಿಡ್ ಮಾಡೋದು. ಫಸ್ಟ್ ಗೇರಲ್ಲೇ ಹೋಗ್ತೇನೆ ನೋಡುವ. ಡೌನ್ ಇಳಿಬೇಕಾದ್ರೆ ಇಂಜಿನ್ ಮಾತ್ರ ಸಾಕತ್ತೆ ಹಿಟ್ಟಾಗುತ್ತೆ. ಯಾವ್ದು ಗುರು ನಾನು ಬಂದ ರೂಟು? ಇದೆ. ಫೈನಲಿ ಒಂದು ಡೌನ್ ಇಳ್ದಾಯ್ತು. ಇವಾಗ ಮುಂದೆ ನೋಡುವ. ಫ್ರೆಂಡ್ಸ್, ಫೈನಲಿ ಈಗ ಇರೋದು ಆಫ್ ರೋಡು. ಹತ್ಲಿಕ್ಕೆ ಚಂದ, ಇಳಿಲಿಕ್ಕೆ ಕಷ್ಟ. ಬೇಕು ಅಂತ ಬಂದದಲ್ಲ, ಪ್ಲೇಸ್ ನೋಡ್ಲಿಕ್ಕೆ ಬಂದದ್ದು.
ಚಪ್ಪಲಿ ಮಾತ್ರ ಒದ್ದೆ ಆಗಬಾರ್ದು. ಚಪ್ಪಲಿ ಒದ್ದೆ ಆದರೆ ಸ್ಲಿಪ್ಪರ್ ಜಾರ್ತದೆ. ಫೈನಲಿ ಒದ್ದೆ ಆಗೋಯ್ತು. ನೋಡುವ. ಇದೊಂದು ಆಫ್ ರೋಡ್ ಮುಗಿಯೋವರೆಗೂ ಚಾರ್ಜ್ ಇದ್ರೆ ಸಾಕು. ಒಂದು ಗಳಿಗೆಯಲ್ಲಿ ಬಿದ್ದು ಸಖತ್ ಸ್ವೆಟ್ ಬಂತು, ಫುಲ್ಲು ಒದ್ದೆ ಆಗೋಯ್ತು. ಮೇಲ್ಗಡೆ ಬೇಡ, ಗಾಡಿ ಇಳಿಸೋಣ. ಯಾಕಂತ ಹೇಳಿದ್ರೆ ಅಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇಲ್ಲಿ ಸೈಡಲ್ಲಿ ಆಚೆ ಈಚೆ ಬ್ಯಾಲೆನ್ಸ್ ಮಾಡ್ಬೋದು, ಮಿಡಲ್ ಅಲ್ಲಿ ಆಗುದಿಲ್ಲ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಕೆಳಗಡೆ ಗಾಡಿ ಜೊತೆ ನಮಗೂ ಪೆಟ್ಟಾಗುತ್ತೆ. ಸೊ ಅದಕ್ಕೆ ಗೇರ್ ಇದೊಂದೇ ಅಷ್ಟೇ, ಗೇರು ಬ್ರೇಕ್ ಎರಡು ಕಡೆ ಟಚ್ ಆಗುತ್ತೆ, ಅದೊಂದೇ ಭಯ. ಓಕೆ, ಇನ್ನೇನಿಲ್ಲ. ಇನ್ನು ರೈಟ್ ಸೈಡ್ ಆಚೆ ತಗೊಳ್ಳುವ, ಲೆಫ್ಟ್. ಇನ್ನು ಜಸ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಂಜಿನ್ ಸಖತ್ ಹೀಟ್ ಆಗಿರುತ್ತೆ. ಸ್ವಲ್ಪ ಇಂಜಿನ್ಗೆ ನೀರು ಹಾಕೋಣ. ಸೊ ಫ್ರೆಂಡ್ಸ್, ಹೊರಡೋಣ. ಈಗ ನೋಡಿ, ಇನ್ನೊಂದು ಆಫ್ ರೋಡ್ ಸ್ಟಾರ್ಟ್ ಆಯ್ತು. ಅಲ್ಲಿವರೆಗೂ ಚಾರ್ಜ್ ಇದ್ರೆ ಸಾಕಷ್ಟೆ. ಪೂರ್ತಿ ಕೆಳಗಿಳಿದು ಹೋಗುವವರೆಗೂ ಚಾರ್ಜ್ ಇದ್ರೆ ಸಾಕು ಕ್ಯಾಮ್ರಾದಲ್ಲಿ. ಒಂದು ಡೇಂಜರ್ ಡೌನ್ ಇಳ್ದಾಯ್ತು. ಇವಾಗ ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಇನ್ಯಾವುದು, ಇನ್ನೂ ತುಂಬ ಇದೆ ಇಳಿಲಿಕ್ಕೆ. ಹೋಗುವ. ಈ ಥರ ನಾನು ಆಫ್ ರೋಡಿಗೆ ಎದುರಿದ್ರೆ ಮುಂದೆ ನಾನು ಈ ಥರದ ಟ್ರಿಪ್ ಪ್ಲಾನ್ ಮಾಡೋಕ್ಕೆ ಆಗಲ್ಲ, ಇಂಥ ಆಫ್ ರೋಡಿಗೆ ನಾನು ಎದುರಿದ್ರೆ. ಸೊ ಹಾಗಾಗಿ ಹೋಗು, ಧೈರ್ಯ.
ತಾಗಿತ್ತು ಇಂಜಿನ್ಗೆ ಕಲ್ಲು. ಓಹ್, ಬ್ಯಾಲೆನ್ಸ್ ಸಿಗ್ಲಿಲ್ಲ ಗುರು ಅಲ್ಲಿ. ಅಯ್ಯೋ, ದೊಡ್ಡ ದೊಡ್ಡ ಕಲ್ಲಿದೆಯಲ್ಲ ಅದೇ ತಲೆ ಬಿಸಿ. ಬರೀ ಮಣ್ಣಾದ್ರೆ ಟೆನ್ಷನ್ ಇಲ್ಲ, ಬೈಕ್ ಜೊತೆಗೆ ನಮಿಗೂ ಕೂಡ ಪೆಟ್ಟಾಗ್ತದೆ ಅಷ್ಟೇ. ಈ ರೋಡಲ್ಲಿ ಸೀದಾ ಹತ್ತಿಸ್ಬೇಕು. ಇನ್ನು ಸ್ವಲ್ಪ ಕಮ್ಮಿ ಅನ್ಕೋತೇನೆ, ಡೇಂಜರ್ ರೂಟು ಅಂದರೆ ಫುಲ್ಲು ಡೌನ್ ಇಳಿಲಿಕ್ಕೆ ಕಷ್ಟ ಆಗುವಂಥದ್ದು ಇನ್ನು ಕಮ್ಮಿ ಅಂತ ಅಂದ್ಕೋತೇನೆ. ನೋಡುವ. ಇಂಥ ಆಫ್ ರೋಡ್ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ನನಗೆ, ಅದು ಸೋಲೋದಲ್ಲಿ. ಒಳ್ಳೊಳ್ಳೆ ಆಫ್ ರೋಡ್ ಮಾಡ್ಕೊಂಡು ಬಂದೆ. ಆದಷ್ಟು ಇಂಥ ಡೌನ್ಗಳನ್ನ ನೀವು ಗೇರಲ್ಲೇ ಇಳಿಸ್ಲಿಕ್ಕೆ ನೋಡಿ, ಅಂದರೆ ಸ್ಕಿಡ್ ಆಗೋದಿಲ್ಲ ಜಾಸ್ತಿ. ಆಫ್ ರೋಡ್ ಮಾಡುವವರು ಬ್ರೇಕ್ ಒತ್ತೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ಆದಷ್ಟು ಫಸ್ಟ್ ಗೇರಲ್ಲೇ ಇಳಿಸ್ಲಿಕ್ಕೆ ನೋಡಿ. ಇಂಜಿನ್ ಹೀಟ್ ಆಗ್ತದೆ ಏನೋ, ಬಟ್ ನಿಮ್ಮ ಸೇಫ್ಟಿಗೋಸ್ಕರ ನೀವು ಹಿಂಗೆ ಇಳಿಸ್ಬೇಕು. ಈಗ ನೋಡಿ ಇನ್ನೊಂದು ಆಫ್ ರೋಡು, ಇದು ಸಖತ್ತಾಗಿದೆ. ಬಟ್ ಇಲ್ಲಿ ಆ ಚಿಕ್ಕ ಚಿಕ್ಕ ಕಲ್ಲುಗಳಿಲ್ಲ, ಅದೇ ಸೇಫ್. ವಾವ್, ಈ ಚಿಕ್ಕ ಚಿಕ್ಕ ಕಲ್ಲುಗಳಿದೆ ನೋಡಿ, ಅದಿದ್ರೇನೆ ಸಕ್ಕ ಜಾರೋದು. ನೋಡಿ ಇದು ನೋಡಿ ಎಷ್ಟು ಆರಾಮಾಗಿ ಇಳಿದೆ, ಆರಾಮಾಗಿ ಇಳ್ಕೊಂಡು ಬಂದೆ. ಆ ಚಿಕ್ಕ ಚಿಕ್ಕ ಕಲ್ಲುಗಳು ಎಲ್ಲಿರ್ತಾವೋ ಅಲ್ಲಿ ಜಾಸ್ತಿ ಗಾಡಿ ಸ್ಕಿಡ್ ಆಗೋದು. ರೋಡ್ ಲೆವೆಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಫ್ರೆಂಡ್ಸ್ ಏನಂತ ಹೇಳಿದ್ರೆ, ನೀವು ಆಫ್ ರೋಡ್ ಮಾಡ್ಲಿಕ್ಕೆ ಮಳೆಗಾಲದಲ್ಲೇ ಹೋಗ್ಬೇಕು ಅಂತೇನು ಇಲ್ಲ. ಮಳೆಗಾಲದಲ್ಲಿ ಇವಾಗ ನಾನು ಏನ್ ಹತ್ತದೆ ಅದನ್ನ ನೀವು ಸಖತ್ತು ಕಷ್ಟಪಟ್ಟು ಹತ್ಬೇಕು. ಬಟ್ ಈ ಟೈಮಲ್ಲಿ ನಿಮಗೆ ಆಫ್ ರೋಡ್ ಮಾಡ್ಬೋದು ಆರಾಮಾಗಿ. ಈ ಟೈಮಲ್ಲಿ ಆಫ್ ರೋಡ್ ಮಾಡಿದ್ರೆ ಪ್ರಾಬ್ಲಮ್ ಎಂತ ಹೇಳಿದ್ರೆ, ಮಳೆಗಾಲದಲ್ಲೂ ಇರ್ತದೆ, ಇಲ್ಲ ಅಂತ ಹೇಳಿದಿಲ್ಲ ನಾನು. ಬಟ್ ಈಗ ಈ ಕಲ್ಲುಗಳು ಸಖತ್ತು, ಈ ಮಳೆಗಾಲದಲ್ಲಿ ಸಖತ್ತು ಸ್ಮೂತ್ ಆಗಿ ಮಣ್ಣುಗಳು, ಈ ಕಲ್ಲುಗಳು ಹರಳಾಗಿ ಸಖತ್ತು ಬಿಡಿಸ್ಕೊಳ್ಳುತ್ತೆ. ಅದೊಂದು ಪ್ರಾಬ್ಲಮ್. ಅಷ್ಟು ಬಿಟ್ಟರೆ ಈ ಮಳೆಗಾಲದಲ್ಲಿ ಮೇಲೆ ಹತ್ತೋದಿಲ್ಲ, ಲೆವೆಲ್ ಮಾಡ್ತಿದ್ದಾರೆ ನೋಡಿ ಮಣ್ಣುಗಳು. ಈ ಮಣ್ಣು ಮಳೆಗಾಲದಲ್ಲಿ ಸಖತ್ತು ಮಣ್ಣು, ಈ ಮಳೆಗೆ ಕೊಚ್ಕೊಂಡು ಹೋಗುತ್ತೆ. ಬಟ್ ಎಲ್ಲಾದ್ರೂ ಕೊಚ್ಕೊಂಡು ಹೋಗ್ದಲ್ಲೇ ಇದ್ರೂ ಕೂಡ ನಿಮಗೆ ಸಖತ್ತು ಗಾಡಿ ಸ್ಕಿಡ್ ಆಗುತ್ತೆ, ಜಾರುತ್ತೆ, ಟೈರ್ ಮೇಲೆ ಹತ್ತಕ್ಕೆ ಕೇಳೋದಿಲ್ಲ. ಯಾರಿಗಾದ್ರೂ ಸಖತ್ತಾಗಿ ನನಗೆ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದವರು ಯಾರಾದ್ರೂ ಇದ್ರೆ ಈ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್. ಇವಾಗ ನೋಡಿ, ಇವಾಗ ಆಲ್ಮೋಸ್ಟ್ ಇದ್ದಿದ್ದು ಆಫ್ ರೋಡ್ನ ಆಲ್ರೆಡಿ ಮುಚ್ತಾ ಇದ್ದಾರೆ. ಇನ್ನು ಉಳಿದಿದ್ದ ಪ್ಲೇಸ್ಗಳನ್ನ ನೀವು ಎಂಜಾಯ್ಮೆಂಟ್ ಮಾಡ್ಬೋದು ಮೇಲ್ಗಡೆ. ನೋಡಿ ಇಲ್ಲಿ ಎಲ್ಲ ಆಲ್ರೆಡಿ ಇದ್ದಿದ್ದು ಆಫ್ ರೋಡ್ನೆಲ್ಲ ಮುಚ್ಚಿದ್ದಾರೆ, ಮಣ್ಣಲ್ಲಿ ತೆಗೆದು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಿದ್ದಾರೆ.
ಇನ್ನು ಮುಂದಕ್ಕೆ ನಿಮಗೆ ಆಫ್ ರೋಡ್ ಸಿಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಮಣ್ಣಿದ್ದು ಕೊಚ್ಕೊಂಡು ಹೋಗುತ್ತೆ ಮಳೆ ಟೈಮಲ್ಲಿ. ಬಟ್ ಇವಾಗ ನಿಮಗೆ ಈ 4x4 ಜೀಪ್ಗಳು ಹತ್ಬೇಕಾದ್ರೆ ಅದು ಟೈಟಾಗಿ ಕೂರುತ್ತೆ ಮಣ್ಣಲ್ಲಿಗೆ. ನಿಮಗೆ ಅಷ್ಟು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಏನು ಪ್ರಾಬ್ಲಮ್ ಆಗೋದಿಲ್ಲ ಮೇಲ್ಗಡೆ ಹತ್ತಕ್ಕೆ. ನೋಡಿ, ಇನ್ನೊಂದು ಗ್ರೌಂಡ್ ಬಂತು. ನಾನು ಜಸ್ಟ್ ಫಸ್ಟ್ ಗೇರಲ್ಲಿ ಹಾಕೊಂಡಿದ್ದೇನೆ ಗಾಡಿ ಅಷ್ಟೇ. ಇಂಜಿನ್ ಸಖತ್ ಹೀಟ್ ಆಗುತ್ತೆ. ಬಟ್ ನನಗೆ ಗಾಡಿ ಇಳಿಸ್ಬೇಕು ಅಂತ ಹೇಳಿದ್ರೆ ಹಿಂಗೆ ಇಳಿಸ್ಬೇಕು. ಇವಾಗ ಜಾಸ್ತಿ ಲೈಟಾಗಿ ಕ್ಲಚ್ ಇಟ್ಕೊಂಡು ನೀವು ಬ್ರೇಕ್ ಮೇಂಟೈನ್ ಮಾಡಿ. ಅದು ಬಿಟ್ಟು ಸಡನ್ ಆಗಿ ನೀವು ಬ್ರೇಕ್ ಒತ್ತಿದ್ರೆ ಮಾತ್ರ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆನೆ ಪಕ್ಕ ಫ್ರಾಕ್ಷನ್ ಸೆಕೆಂಡಲ್ಲಿ ಕೆಳಗೆ ಬಿದ್ದಿರ್ತೀರಾ. ಮತ್ತೆ ನಿಮಗೆ ಬ್ಯಾಲೆನ್ಸ್ ಸಿಗೋದು ಕೂಡ ಇಲ್ಲ ಡೌನ್ ಅಲ್ಲಿ. ನೋಡಿ, ಇಲ್ಲೆಲ್ಲ ಇದ್ದಿದ್ದು ಆಫ್ ರೋಡ್ನ JCB ಮಣ್ಣಾಕಿ ಮುಚ್ಚಿದ್ದಾರೆ. ಫೈನಲಿ ಫ್ರೆಂಡ್ಸ್, ಗವಿ ಬೆಟ್ಟದ್ದು ಆಫ್ ರೋಡ್ ಮತ್ತೆ ರೈಡು ಎರಡು ಕೂಡ ಇಲ್ಲಿಗೆ ಎಂಡ್ ಆಯಿತು. ಸೊ ಇವಾಗ ಸೀದಾ ಸಕಲೇಶ್ಪುರ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ನೋಡಿ, ಇದೆ ಗಾಡಿಗಳು. ನಿಮಗೆ ಮೇಲ್ಗಡೆ ಆಫ್ ರೋಡ್ ಹತ್ಲಿಕ್ಕೆ ಇದೇ ಜೀಪು. ಇಲ್ಲೇ ನಿಂತಿರ್ತದೆ ಸೈಡಲ್ಲಿ. ನಿಮಗೆ ಬೇಕಿದ್ರೆ ನೀವು ಜೀಪ್ ಬುಕ್ ಮಾಡಿಕೊಂಡು ಮೇಲೆ ಹತ್ತಿ ಹೋಗ್ಬೋದು. ಫೈನಲಿ ಗವಿ ಬೆಟ್ಟ ಆಫ್ ರೋಡ್ ಮತ್ತೆ ರೈಡ್ ಕಂಪ್ಲೀಟ್ ಆಯಿತು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಇಷ್ಟು ದೊಡ್ಡ ಆಫ್ ರೋಡ್ ಮಾಡಿದ್ದು ಇದೆ ಫಸ್ಟ್. ನಾನು ಅಲ್ಲಿ ಆಫ್ ರೋಡ್ ಮಾಡಿ ಇಲ್ಲಿ ಈ ರೋಡಲ್ಲಿ ಗಾಡಿ ಓಡಿಸ್ಲಿಕ್ಕೆ ಸ್ವಲ್ಪ 1% ಕೂಡ ಭಯ ಆಗ್ತಿಲ್ಲ. ಆ ರೋಡು ಅಷ್ಟು ಭಯ ಆಗ್ತಿತ್ತು. ಹತ್ಲಿಕ್ಕೆ ಭಯ ಏನಿರ್ಲಿಲ್ಲ ರೋಡು, ಬಟ್ ಡೌನ್ ಇಳಿಲಿಕ್ಕೆ ಸಖತ್ತು. ಅಷ್ಟು ಟೈಮ್ ತಗೊಳ್ತು ಗಾಡಿ ಡೌನ್ ಇಳಿಸ್ಲಿಕ್ಕೆ. ಗ್ರಿಪ್ ಸಿಗ್ತಿರ್ಲಿಲ್ಲ ಒಂದು. ಅದಾದ ನಂತರ ಎಲ್ಲ ಕಡೆ ಜಾರ್ತಿತ್ತು. ಒಂದ್ ಕಡೆ ಅಂತೂ ಬಿದ್ದೇ ಬಿಟ್ಟೆ ನಾನು. ಪುಣ್ಯಕ್ಕೆ ಏನು ಆಗ್ಲಿಲ್ಲ, ಪ್ರಾಬ್ಲಮ್ ಏನು ಆಗ್ಲಿಲ್ಲ ನನಗೆ. ಸ್ವಲ್ಪ ಸೇಫ್ಟಿ ಮುಖ್ಯ. ಮತ್ತೆ ಡಬಲ್ ರೈಡ್ ಅಲ್ಲಿ ನೀವು ಆಫ್ ರೋಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಕನ್ಸೆಪ್ಟ್. ಗಾಡಿಲಿ ಡಬಲ್ಸ್ ಅಲ್ಲಿ ನೀವು ಮೇಲ್ಗಡೆ ಹತ್ಲಿಕ್ಕೂ ಆಗುದಿಲ್ಲ, ಡೌನ್ ಇಳಿಲಿಕ್ಕೂ ಆಗುದಿಲ್ಲ. ಸಖತ್ ಡೇಂಜರ್ ಮಾತ್ರ. ಸಿಂಗಲ್ಸ್ ಆಗಿ ಬರ್ಬೋದು ಬೈಕಲ್ಲಿ. ಅದು ಬಿಟ್ರೆ ನೀವು ಏನಾದ್ರು ಬಂದ್ರಿ ಅಂತ ಹೇಳಿದ್ರೆ ಜೀಪಲ್ಲಿ ಹತ್ಕೊಂಡು ಹೋಗಿ. ಜೀಪಲ್ಲಿ ಹೋಗಿ ನಿಮಗೆ ಸ್ವಲ್ಪ ನೀವು ದುಡ್ಡು ಕೊಟ್ಟರು ಪರವಾಗಿಲ್ಲ. ಬಟ್ ಆಫ್ ರೋಡ್ ನಿಮಗೆ ಸ್ವಲ್ಪ ಭಯ ಆಯಿತು ಅಂತ ಹೇಳಿದ್ರು ನೀವು ಜೀಪಲ್ಲಿ ಹೋಗಿ. ಅಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಅಂತೂ ಆಗೋದಿಲ್ಲ ಅಷ್ಟು ದೂರ. ಬಟ್ ಜೀಪ್ ಟ್ರೈ ಮಾಡಿ, ಬೆಟರ್ ಅನ್ಕೋತೀನಿ ನಾನು. ಮತ್ತೆ ಜೀಪಲ್ಲಿ ಕೂಡ ನೀವು ಬೈಕ್ ಅಷ್ಟು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂದ್ರು ಒಂದು 50% ಆದ್ರೂ ನೀವು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀರ ಜೀಪಲ್ಲಿ. ಬಟ್ ಬೈಕ್ ಮಾತ್ರ ಅಲ್ಟಿಮೇಟ್. ಬೈಕಲ್ಲಿ ಆಫ್ ರೋಡ್ ಮಾತ್ರ ಇವಾಗ ನಾನೇ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ, ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿದ್ದೇನೆ. ನಂದು ಫಸ್ಟ್ ಇದು ಎಕ್ಸ್ಪೀರಿಯನ್ಸ್. ಇನ್ನು ಯಾವ ಆಫ್ ರೋಡಿಗೆ ಹೋಗ್ತೀನೋ ಗೊತ್ತಿಲ್ಲ, ಬಟ್ ನನಗೆ ಒಳ್ಳೆ ಸಾಥ್ ಕೊಡ್ತು TVS ರೈಡರು ಅಂತ. ಆಫ್ ರೋಡ್ ಹತ್ತಿಸ್ತು ಪರವಾಗಿಲ್ಲ. ಒಳ್ಳೆ ಎಲ್ಲೂ ಗಾಡಿ ನಿಮಗೆ ಹತ್ತಬೇಕಾದ್ರೆ ಎಲ್ಲೂ ನಿಮಗೆ ಪ್ರಾಬ್ಲಮ್ಮೇ ಆಗಲಿಲ್ಲ. ಇಳಿಬೇಕಾದ್ರೆ ಅಷ್ಟೇ. ಹತ್ತಬೇಕಾದ್ರೆ ಒಳ್ಳೆ ಸಾಥ್ ಕೊಡ್ತು ಗಾಡಿ. ಡೌನ್ ಇಳಿಬೇಕಾದ್ರೂ ಕೂಡ. ಬಟ್ ಏನಂತ ಹೇಳಿದ್ರೆ, ಇನ್ನು ಮತ್ತೆ ಎಕ್ಸ್ಪಲ್ಸ್ ಹಿಡ್ಕೊಂಡು ಕಾಲು ಹಿಡಿತಿರೋರು ಏನಾದ್ರೆ ನಾನು ಆಫ್ ರೋಡ್ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಿಮ್ದು ಕನಸೆ ಅಂದ್ಕೊಳ್ಳಿ. ನೀವು ಆಗುದೇ ಇಲ್ಲ. ನಿಮಗೆ ಕರೆಕ್ಟಾಗಿ ಕಾಲು ಕೆಳಗಡೆ ಕೂರ್ಬೋದು ಅನ್ನೋದಾದ್ರೆ ಮಾತ್ರ ನೀವು ಆಫ್ ರೋಡ್ ಟ್ರೈ ಮಾಡಿ ಈ ರೂಟು. ಮತ್ತೆ ಸ್ವಲ್ಪ ಅರ್ಧಂಬರ್ಧ ಒಂದು ಕಾಲು ಮಾತ್ರ ಹಿಡಕ್ತದೆ ಅಂತ ಹೇಳ್ಬಿಟ್ಟು ನೀವು ಈ ರೋಡನ್ನ, ಈ ಆಫ್ ರೋಡ್ನ ನೀವು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ಪಕ್ಕ ಬೀಳ್ತೀರಿ ಕೆಳಗಡೆ. ಆಗುದೇ ಇಲ್ಲ, ಆಫ್ ರೋಡ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಇಷ್ಟು ಹೇಳ್ತೇನೆ ನಾನು. ಸೀರಿಯಸ್ಲಿ ತುಂಬಾ ಇಷ್ಟ ಆಯ್ತು ನನಗೆ ರೈಡ್. ಬಟ್ ಈ ಟೈಮಲ್ಲಿ ನಾನು ಅಲ್ಲಿ ಇರ್ಬೇಕಿತ್ತು, ಸನ್ಸೆಟ್ ಟೈಮಲ್ಲಿ.
ಚೆನ್ನಾಗಿರೋದು, ವ್ಯೂ ಚೆನ್ನಾಗಿರ್ತಿತ್ತು. ಮತ್ತೊಂದೇನಂತ ಹೇಳಿದ್ರೆ ಡ್ರೋನ್ ಇರಬೇಕು. ಡ್ರೋನು ಈಗ ಸನ್ಸೆಟ್ ಟೈಮಲ್ಲಿ ಆಗಲಿಲ್ಲ ಅಂತ ಹೇಳಿದ್ರು ಅಷ್ಟು ಆ ಪ್ಲೇಸ್ನ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮತ್ತೆ ಒಳ್ಳೆ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಡ್ರೋನ್ ಇರಬೇಕು. ಮತ್ತೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರು ಡ್ರೋನ್ ಇರಲೇಬೇಕು. ನಾವು ಹೋಗ್ದಿರೋ ಪ್ಲೇಸಿಗೆಲ್ಲ ಡ್ರೋನ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ನಿಮಗೆ ತೋರಿಸುತ್ತೆ. ಹಾಗಾಗಿ ಡ್ರೋನ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಆಕ್ಷನ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಲಿಕ್ಕೆ ಜಸ್ಟ್ ನೀವು ರೋಡ್ ಎಕ್ಸ್ಪೀರಿಯನ್ಸ್ ನ ತಗೊಳ್ಬೋದು. ಅದರ ನಂತರ ವ್ಲಾಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅಷ್ಟು ಬಿಟ್ರೆ ಬೇರೆ ಏನು ಆಗಲ್ಲ. ಅಷ್ಟು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಡ್ರೋನ್ ಇದ್ರೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸ್ನ. ನೋಡಿ ಇವಾಗ ನಾನು ಈಗೇನು ದೇವಸ್ಥಾನ ನೋಡಿ, ನನಗೆ ಸ್ವಲ್ಪ ಕಷ್ಟ ಆಗಿದ್ದು ನನಗೆ ಅಲ್ಲಿ ಕೆಳಗೆ ಇಳಿದು ಹೋಗ್ಲಿಕ್ಕೆ ಆಗ್ಲಿಲ್ಲ. ಬಟ್ ಡ್ರೋನ್ ಇದ್ದಿದ್ರೆ ನಾನೊಂದು ಸ್ವಲ್ಪ ಆ ಡೌನ್ ಹತ್ರ ಡ್ರೋನ್ ನ ಕಳಿಸ್ಬಿಟ್ಟು ನಿಮಗೆ ಅಟ್ಲೀಸ್ಟ್ ಒಂದು ತೋರಿಸ್ಬೋದಿತ್ತು. ಇಲ್ಲಾಂದ್ರೆ ಇವಾಗ ಬ್ಯಾಲೆನ್ಸಿಂಗ್ ರಾಕ್ ಅದು ಕೂಡ ಅಷ್ಟೇ, ನಾನು ಅಲ್ಲಿಂದ ಬಡ್ಡೆಗೆ ತಗೊಂಡೋಗಿ ಕ್ಯಾಮ್ರಾನ ಹಿಡಿದು ತೋರಿಸ್ಲಿಕ್ಕೆ ಆಗುದಿಲ್ಲ. ಬಟ್ ಡ್ರೋನ್ ಇದ್ದಿದ್ರೆ ಆ ಬಡ್ಡೆಗೆ ತಗೊಂಡೋಗಿ ಡ್ರೋನ್ ಒಂದು ರೌಂಡ್ 360 ಡಿಗ್ರಿಗೆ ತಿರುಗಿಸಿರೋ ಡ್ರೋನ್ ಏನೋ ಮಾಡ್ಬೋದಿತ್ತು. ಹಾಗಾಗಿ ಇವಾಗ ನಾವು ಯಾವ ಕಡೆ ಹೋಗ್ಬೇಕು? ಓಕೆ, ಸಕಲೇಶ್ಪುರ 40 ಕಿಲೋಮೀಟರ್ಸ್. ಹೆಸಳೂರು 6 ಕಿಲೋಮೀಟರ್ಸ್, ಸಕಲೇಶ್ಪುರ 40 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು ಬೋರ್ಡ್ ತೋರಿಸ್ತು. ನೋಡುವ ಮ್ಯಾಪ್ ಹಾಕೊಳ್ಳುವ ಯಾವುದಕ್ಕೂ. ಈ ಮ್ಯಾಪನ್ನು ನಂಬರ್ದು ಗುರು. ನಾನು ಇಷ್ಟೊತ್ತಿಗೆ ಏನಾದರೂ ಬಂದಿದ್ದಿದ್ರೆ, ಇನ್ನು ಬೇಗ ಏನಾದರೂ ಬಂದಿದ್ದಿದ್ರೆ ನನಗೆ ಆ ಪ್ಲೇಸ್ ಕೂಡ ನಾನು ಬೆಳಿಗ್ಗೆ ನಾನು ಹೊರಟದ್ದು ಲೇಟ್ ಬಿಡಿ, ಅದು ನನ್ನ ತಪ್ಪು. ಬೆಳಿಗ್ಗೆ ಏನಾದರೂ ಬೇಗ ಬಂದಿದ್ದು ಆ ಪ್ಲೇಸಿಗೆ ಹೋಗಿದ್ದಿದ್ರೆ ಪಕ್ಕ ಆ ಪ್ಲೇಸ್ ನಾನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತಿತ್ತು. ಆ ಬೆಟ್ಟ ಪಕ್ಕ ಹತ್ತಿದ್ದೆ, ನಾನು ಒಬ್ಬನೇ ಆದ್ರೂ ಪರವಾಗಿಲ್ಲ ಹತ್ತಿದ್ದೆ. ನಾನು ಬಂದಿದ್ದೆ ಲೇಟ್ ಆಗಿದ್ರಿಂದ ಈ ಪ್ಲೇಸಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಬಟ್ ನೆಕ್ಸ್ಟ್ ಟೈಮ್ ಏನಾದ್ರು ಬರೋದು ಅಂತ ಹೇಳಿದ್ರೆ, ಗವಿ ಬೆಟ್ಟಕ್ಕೆ ಏನಾದ್ರು ಬರ್ತೇವೆ ಅಂತ ಹೇಳಿದ್ರೆ ಪಕ್ಕ ಬೆಳಿಗ್ಗೆ ಬೇಗ ಎದ್ದು ಆ ಪ್ಲೇಸಿಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಿಕೊಂಡು ಆ ಪ್ಲೇಸಿಗೆ ಹೋಗಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಂತರ ಈ ಪ್ಲೇಸಿಗೂ ಹೋಗ್ಬೇಕು ನಾವು. ಅರ್ಧದಲ್ಲಿ ಬರ್ಬೇಕಾದ್ರೆ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಯ್ತು, ಬ್ಯಾಟ್ರಿ ಲೋ ಆಯಿತು, ಸ್ವಿಚ್ ಆಫ್ ಆಯಿತು. ಸೊ ಮಧ್ಯದಲ್ಲಿ ಪವರ್ ಬ್ಯಾಂಕ್ ಇದ್ದಿದ್ದರಿಂದ ಪವರ್ ಬ್ಯಾಂಕಲ್ಲಿ ನಾನು ಚಾರ್ಜ್ಗಿಟ್ಟು ಬ್ಯಾಕ್ರವಳ್ಳಿ ಅಂತ ಊರು ಅಲ್ಲಿವರೆಗೂ ಬಂದೆ. ಅಲ್ಲಿನ ನಂತರ ನಾನ್ ಸ್ಟಾಪ್ ಸ್ಪೀಡ್ ಬಂದಿದ್ರಿಂದ ಇಂಜಿನ್ ಸಖತ್ ಹೀಟ್ ಆಗಿತ್ತು. ಸೊ ಒಂದು ಅರ್ಧ ಗಂಟೆ ಒಂದು ಸೈಡಿಗೆ ಹಾಕಿ ಗಾಡಿ, ನನಗೆ ಬೇರೆ ಬೈಕಲ್ಲಿ ಕೂತು ಸಖತ್ ಸುಸ್ತಾಗಿತ್ತು. ಸೊ ಬೈಕ್ನ ಸೈಡಿಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಇವಾಗ ಮತ್ತೆ ಹೊರಟಿದ್ದು. ಇನ್ನೂ ರೆಸ್ಟ್ ಮಾಡ್ತಾ ನಿಲ್ತಿದ್ದೆ, ಇನ್ನೊಂದು 1/4 ಗಂಟೆ ನಿಲ್ತಿದ್ದೆ. ಇಲ್ಲಿ ಮಳೆ ಅನೇಕ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇನ್ನು ಮಳೆಯಲ್ಲಿ ಸಿಗಾಕೊಂಡ್ರೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೊರಟಿದ್ದು. ರೈನ್ ಕೋಟ್ ಬೇರೆ ತಂದಿಲ್ಲ, ಸೊ ಹಾಗಾಗಿ ಬೇಗ ಹೊರಟಿದ್ದೆ ಅಜ್ಜೆ. ಇಲ್ಲಿಂದ ಒಂದು 1/2 ಅವರ್ ಜರ್ನಿ ಅಷ್ಟೇ ನನಗೆ. ಇವತ್ತಿದ್ದು ರೈಡ್ ಮಾತ್ರ ಮಾರ್ವೆಲಸ್ ಆಗಿತ್ತು. ಸಖತ್ ರೈಡು, ಸಖತ್ ಎಂಜಾಯ್ ಮಾಡಿದೆ. ಒಳ್ಳೆ ಆಫ್ ರೈಡು. ನನ್ನ ಲೈಫಲ್ಲಿ ಫಸ್ಟ್ನೇದ್ದು ಆಫ್ ರೋಡ್ ಮಾಡಿದ್ದು, ಅದು ಸೋಲೋ ಆಫ್ ರೋಡ್ ರೈಡು. ಸಖತ್ ಡೇಂಜರ್ ಅಂತ ಏನಂತ ಹೇಳಿದ್ರೆ, ಯಾರು ಇಲ್ಲದೆ ಇದ್ದಿದ್ದ ಕಾರಣದಿಂದ ನಾನು ಒಬ್ಬನೇ ಸಿಂಗಲ್ ಆಗಿ ಹೋಗಿ ಬಂದಿದ್ದು. ಅಲ್ಲಿಗೆ ಆ ಪ್ಲೇಸಿಗೆ ಹೋಗಿದ್ದು ನಾನು ಸಿಂಗಲ್. ಹೋಗ್ಬೇಕಾದ್ರೆ ಒಂದು ಗಾಡಿ ಇತ್ತು ಬಿಟ್ಟು ಬೇರೆ ಯಾರು ಇರ್ಲಿಲ್ವಲ್ಲ. ಸೊ ಹಾಗಾಗಿ ನಾನು ಸಿಂಗಲ್. ಇವಾಗ ಅನಿಸ್ತಿದೆ, ಏನಾದ್ರೂ ಪ್ರಾಬ್ಲಮ್ ಆಗಿದ್ದಿದ್ರೆ ಎಷ್ಟು ಡೇಂಜರ್ ಆಗ್ತಿತ್ತು, ಯಾರಿಗೂ ಒಂದು ಏನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು. ಸೊ ಇನ್ಮೇಲೆ ಆ ರೀತಿ ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಕೂಡ ಅಷ್ಟೇ ಸಿಂಗಲ್ ಆಗಿ ಮಾತ್ರ ಆಫ್ ರೋಡು ಅಂದರೆ ಗವಿ ಬೆಟ್ಟಕ್ಕಂತೂ ಯಾರು ಸಿಂಗಲ್ ಆಗಿಂತೂ ಯಾರು ಹೋಗಬೇಡಿ, ಸಜೆಸ್ಟ್ ಮಾಡ್ತಿದ್ದೀನಿ ನನ್ನ ಕಡೆಯಿಂದ. ನಾನು ಅಟ್ಲೀಸ್ಟ್ ಹೋಗಿ ಬಂದೆ, ಬಟ್ ಏನಾದರೂ ಪ್ರಾಬ್ಲಮ್ ಆಗಿ, ಈಗ ನಾನು ಬಿದ್ದ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದಿದ್ರೆ ಆಗ್ತಿದ್ದಿದೆ ಬೇರೆ, ಅದನ್ನ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ.
ಸೊ ಹಾಗಾಗಿ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ, ರೈಡ್ ಮಾಡಿ, ಎಂಜಾಯ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಸೊ ನಂತರ ಮಾಡಕ್ಕೆ ಹೋಗಬೇಡಿ. ನಾನು ಕೂಡ ಈ ರೀತಿ ಮಾಡೋದಿಲ್ಲ. ಇದೇ ಫೈನಲ್ ಆಫ್ ರೋಡು ಅನ್ನೋ ರೋಡಿಗೆ, ಆಫ್ ರೋಡಿಗೆ ಅನ್ನೋದಕ್ಕೆ ಇದೇ ಲಾಸ್ಟ್ ರೈಡ್ ನಂದು, ಸಿಂಗಲ್ ಆಗಿ ಸೋಲೋ ರೈಡ್. ಸೊ ಫ್ರೆಂಡ್ಸ್, ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ: ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಕೂಡ ಪ್ಲೇಸಿಗೆ ವಿಸಿಟ್ ಮಾಡಿ. ಯಾರು ಪ್ಲೇಸಿಗೆ ಹೋಗಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.